आओ यार, अपने कान में ईयरफोन्स डाल लो। क्या डाल भी लिए? वह तेज हो रहा है, वह तेज हो रहा सालो। खैर शुरू करते हैं बिना किसी बकचोदी के। ಹಾಯ್ ಗೈಸ್. ಇವತ್ತು ನಾವು CSK ವರ್ಸಸ್ MI ಡಿಸ್ಕಸ್ ಮಾಡ್ಲಿತ್ತೀವಿ. ಚೆನ್ನೈನಾಗದ ಮ್ಯಾಚ್. ಸೊ ಯಾ, ನಮ್ ನಮ್ ಜೊತೆ ಇವತ್ತು ಅಖಿಲನ್ ಆಸ್ ಅ ಗೆಸ್ಟ್ ಅನ. ಸೊ ಹಿ ಇಸ್ ಎ ಡೈ ಹಾರ್ಡ್ CSK ಫ್ಯಾನ್ ಅಂಡ್ ಸೇಮ್ MSD ಫ್ಯಾನ್. ಸೊ ನಾ ಇಬ್ಬರು CSK ಫ್ಯಾನ್ ನಡು ಇದ್ದೀನಿ. ಸೊ ಹೆಂಗ ಆಗ್ತದ, ಐ ಆಮ್ ಎಕ್ಸೈಟೆಡ್. ಸೊ CSK RCB ಇದ್ರೆ ಭಾಳ ಫನ್ ಇರ್ತಿತ್ತು, ಬಟ್ CSK MI ಅದ, ದಟ್ಸ್ ಫೈನ್. ಅಖಿಲ್ ಅಂದ್ರೆ ಫುಲ್ ಕ್ರಿಕೆಟ್ ಫ್ಯಾನ್ ಅನ. ಅವನು ಆಕ್ಚುಲಿ ಈ ಟೈಪ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ ಲಾಸ್ಟ್ ಇಯರ್. ಸೊ ಅಖಿಲನ್, ಎನಿಥಿಂಗ್ ಟು ಶೇರ್? ಯಪ್, ಇವತ್ತು ಆಕ್ಚುಲಿ CSK ಟಿ ಶರ್ಟ್ ಹಾಕೊಂಡ್ ಬರ್ಬೇಕಂದಿದ್ದ, ಬಟ್ ಆಲ್ರೆಡಿ ಹೊರಗಿದ್ದ. ಸೊ ಐ ಜಸ್ಟ್ ಥಾಟ್ ಓಕೆ, ಇಂಟ್ರಡ್ಯೂಸ್ CSK ಜರ್ಸಿ ಜೊತೆ ಮಾಡವಿ ಅಂತ ಅನ್ಕೊಂಡಿದ್ದ. ಬಟ್ ನೆಕ್ಸ್ಟ್ CSK ಮ್ಯಾಚ್ ದಾಗ CSK ಜರ್ಸಿ ಜೊತೆ ಆಫ್ಟರ್ 7 wins, ಇಫ್ ಯು ನೋ. तू समझा? हाँ नहीं, तू समझा नहीं. ಅದುವರೆ ಅದ ಬಿಡು. ಚೆನ್ನೈ ಪಿಚ್ನಾಗ ಅವ್ರ ಬಾಲಿಂಗ್ ನಿಮ್ದು ಎಲ್ಲಾ ನೋಡಿದ್ರೆ ಎಲ್ಲಾರು ಸ್ಪಿನ್ನರ್ಸ್ ಅರ ಪೂರಾ. ಅದುವರೆ ಸೇಮ್ ಅದ. ಸೊ ಅದೇ ಫಸ್ಟ್ ಕ್ವಶನ್ ಅದ ನಂದು. ಚೆನ್ನೈ ಪಿಚ್ ಹೆಂಗ್ ಬಿಹೇವ್ ಮಾಡ್ತದ? ಲೈಕ್ ಸೇಮ್ ಹಿಸ್ಟಾರಿಕಲಿ ನೋಡಿದ್ರೆ ಸ್ಪಿನ್ ಅಸಿಸ್ಟ್ ಮಾಡ್ತದೇನು? ಸೊ ಸೇಮ್ ಕಂಟಿನ್ಯೂ ಆಗ್ತದ? ಸೊ ಯಾಕಂದ್ರ ಆಪ್ಷನ್ ನಾಗ ನೋಡಿದ ಪ್ರಕಾರ ಎಲ್ಲಾರು ಟಾರ್ಗೆಟೆಡ್ ಪ್ಲೇಯರ್ ಸ್ಪಿನ್ನರ್ಸ್ ಇದ್ರು. ಸೊ ಹೆಂಗ್ ಬಿಹೇವ್ ಮಾಡ್ತದ? Proper, obviously it's no brainer. Chennai's pitch under, it's all about spin. We history ni ನೋಡಿವಿ, recent past ನೋಡಿವಿ. ಎಲ್ಲ ಕಡೆ ಮಂದಿ ಜಾಸ್ತಿ ಸ್ಪಿನ್ನರ್ಸ್ ತಗೊಳತಾರ when it comes to the Chennai pitch. And you know the best choice that CSK already did, ಅದು ನೂರ್ ಅಹ್ಮದ್ ತಗೊಂಡಾರ ಅವ್ರು. ಸೊ ಲಾಸ್ಟ್ ಇಯರ್ ಗುಜರಾತ್ ಟೈಮಿಂಗ್ ನೂರ್ ಅಹ್ಮದ್ ಅಂಡ್ ರಾಶಿದ್ ಖಾನ್ ಅವ್ರ ಸ್ಪಿನ್ ಪಿಚ್ ಒಳಗ ಬಹಳ ಟ್ರಬಲ್ ಮಾಡ್ಯಾರ ಬ್ಯಾಟ್ಸ್ಮನ್ ಈಗ. ಸೊ ಇನ್ ದ 11 ಫಾರ್ ಶ್ಯೂರ್ ನೂರ್ ಅಹ್ಮದ್ ಇರ್ತಾನೆ. And it will be all about spin. In this case, Mumbai daga I see ಸ್ವಲ್ಪ spinners ಕಮ್ಮಿ ಅರ compared to ಹೆಂಗ್ ಇರ್ತಿತ್ ಪೈಲೆ ಮುಂಬೈ ದಾಗ. For tomorrow, especially in spinning track, ಹರ ಸ್ವಲ್ಪ ಮಂದಿ like Sankner ಹನ. Then there is I guess Will Jacks ನು ಸ್ಪಿನ್ ಮಾಡ್ಬೋದು, ಮುಜೀಬ್ ನು ಹನ. But ಆ level spinner ಎಲ್ಲ, it started with someone like Rahul Chahar, Mayank Markandeya, ಅಂತವ್ರು spinners, Indian spinners ಇದ್ದಿ. ಈಗ now they have reduced the quality of spinners. So ಇಂಟ್ರೆಸ್ಟಿಂಗ್ ಬ್ಯಾಟಲ್, ಯಾಕಂದ್ರ ಟ್ರೆಂಟ್ ಬೋಲ್ಟ್ ಮತ್ ಬುಮ್ರಾ ಓಪನ್ ಮಾಡ್ತಾರ ಬಾಲಿಂಗ್ ದಾಗ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಸ್ಪಿನ್ ಇರ್ಲಿ ಪೇಸ್ ಇರ್ಲಿ, ಈ ಎರಡ್ ಬೌಲರ್ ಜೊತೆ ಬ್ಯಾಟಿಂಗ್ ಫೇಸ್ ಮಾಡ್ಬೇಕಂದ್ರೆ ಪವರ್ ಪ್ಲೇ ಬಹಳ ಟಫ್ ಇರ್ತದೆ. ಕರೆಕ್ಟ್. ಸೊ ಸ್ಕೋರ್ ಎಷ್ಟಾಗ್ಬೋದು? ಎಷ್ಟು ಪ್ರಿಡಿಕ್ಟ್ ಮಾಡ್ತೀವಿ ಚೆನ್ನೈ ಪಿಚ್ ನಾಗ ನಾಳೆ? Anything around 160 to 165 is a very defendable total in Chennai. ಓಕೆ, ಸುನಿಲ್ ನಿಂದು, ನೀ ಏನಂತೆ? ಸೇಮ್ ಕ್ವಶನ್ ಹೆಂಗ? शाबाश बेटा, बहुत बढ़िया. ಸೇಮ್. ಅದೇ ಆಸ್ ಹೇಳ್ದಂಗ ನಾವು ಸ್ಪಿನ್ ಹೆವಿ ಅಂಡ್ ಆಲ್ರೌಂಡರ್ ಹೆವಿ ಹೋಗ್ತೀವಿ ನಾವು CSK ಯಾವಾಗೂ. ಸೊ ಹುಡಾಗ್ ತಗೊಂಡಿದ್ದೆ ಅದೇ ಮೇನ್ ರೀಸನ್. ಹುಡಾ, ಶಂಕರ್ ಎಲ್ಲಾರ್ಗು ಮೀಡಿಯಂ ಪೇಸರ್ಸ್ ಅರ. ಹುಡಾ ಸ್ಪಿನ್ ಅಂದ್ರೆ ಹುಡಾ ಸ್ಟಾರ್ಟ್ ಮಾಡ್ಬೋದು ಅಂತ ಅನಿಸ್ತದ. ಲೈಕ್ ಹಿಂಗ್ ಪರ್ಮನೆಂಟ್ 11, ಲೈಕ್ ನಾವು ಶಿವಮ್ ದುಬೆ ಕೊಟ್ಟಿವಲ್ಲ, ಲೈಕ್ ನೀ ಎಟ್ 4 ಯಾವಾಗೂ ಆಡ್ತೀಯಪ್ಪ ಅನ್ಕೊಂಡು. ಸೊ ಹುಡಾ ಕೊಡ್ಬೋದು ಆ ತರ. ಎಟ್ 5 ಸಮಥಿಂಗ್ ಲೈಕ್ ರೈಡು ಆಡ್ತಿದ್ದ ನೋಡು, 3-4-5 ಆ ಟೈಪ್ ಹುಡಾ ಆಡ್ಬೋದು ಈ ಸೀಸನ್. ಸೊ ಅಗೇನ್ ಸಿನ್ಸ್ ಬಿಹೈಂಡ್ ದ ವಿಕೆಟ್ಸ್ ಝೋನೇ ಇರ್ತಾನ, ಯು ನೆವರ್ ನೋ 2 or 3 overs ಹುಡಾ ಹಾಕಿದ್ರು ಏನಿದಿರಲ್ಲ. ಸೊ ಅಶ್ವಿನ್, ಜಡ್ಡು ಅಂಡ್ ನೂರ್ ಟ್ರಾಯ್ಕಾ, ಇದು ಚೆನ್ನೈ ಒಳಗೆ ಗೇಮ್ಸ್ ಇದ್ದಾಗ ಇವ್ರ ಮೂರಂತೂ ಸ್ಟಾರ್ಟರೇ ಹರ. ನೋಡ್ಬೇಕು ಗೋಯಿಂಗ್ ಫಾರ್ವರ್ಡ್ ಹೆಂಗಿರ್ತದ ಅವೇ ಪಿಚಸ್ ನ. ಸ್ಕೋರ್ ಎಷ್ಟು ಪ್ರಿಡಿಕ್ಟ್ ಮಾಡ್ತಿ? ಸ್ಕೋರ್ ಅದೇ ನಿನ್ನೆ ಹೇಳ್ದಂಗೇನ, ಅದೇ 180 ಮಿನಿಮಮ್ ಅಂತೀನ. ಓಕೆ. ಸೊ ನಾನು ಅದೇ ಇದೆಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ಸ್ ಆಗ್ಯಾವ. ಅಂಡ್ ಎಲ್ಲಾ ಯಂಗ್ಸ್ಟರ್ಸ್ನು ಕೊಹ್ಲಿ 2010-11 ಒಳಗೆ ಏನ್ ಆಡ್ತಿದ್ದ ಆ ಟೈಪ್ ಈಗ ಬಿಗಿನಿಂಗ್ ಲಿಂದ ಆಡತಾರ ಎಲ್ಲಾ ಪ್ಲೇಯರ್ಸ್. ಕರೆಕ್ಟ್. ಸೊ ನಾನು ಲೈಸೆನ್ಸ್ ಕೊಟ್ಟಾರ. ಅಂಡ್ ಅದು ಪ್ರೆಷರ್ ಹ್ಯಾಂಡಲ್ ಮಾಡೋದು ಲೈಕ್ ಬಹಳ ಅರ್ಲಿ ಏಜ್ ನಾಗೆ ಕಲಿಲಿತ್ತಾರ ಅವ್ರು. ಸೊ ಆ ಲಾಜಿಕ್ ಲಿಂದ ಅಂತೇನ್ 15-20 ಎಕ್ಸ್ಟ್ರಾ ರನ್ಸ್. ಹೈ ಸ್ಕೋರಿಂಗ್ ಗೇಮ್ಸ್ ಅದ. ಬಟ್ ಹೊಸ ರೂಲ್ ನಿಮಗ್ ಗೊತ್ತಲ್ಲ, 11 overs ಆದ್ಮೇಲೆ ಈಗ ಚೆನ್ನೈದಾಗ ಡ್ಯೂ ಜಾಸ್ತಿ ಇರ್ತದೆ. ಅಂಡ್ ಜಾಸ್ತಿ ಪಾಸಿಬಿಲಿಟಿ ಇರ್ತದ 11 overs ಆಗೋಣ ಅವ್ರ ಬಾಲ್ ಅವ್ರು ಚೇಂಜ್ ಮಾಡೇಬಹುದು. ಸೊ ದಟ್ ಫೈನಲ್ 9 overs ಸ್ವಲ್ಪ ಕ್ರೂಷಿಯಲ್ ಇರ್ಬೋದು, ಎಸ್ಪೆಷಲಿ ಇನ್ ಚೆನ್ನೈ ಪಿಚ್. ಅಗರ್ ಗ್ರಿಪ್ ಮಾಡ್ಲತ್ತದ ಬಾಲ್,
ಗ್ರಿಪ್ ಆಗ್ಲತ್ತ ಅಂದ್ರೆ ಲೋ ಸ್ಕೋರ್ ಗೇಮ್ನು ನಾವು ನೋಡಕ್ ಪಾಸಿಬಲ್ ಆಗ್ಬೋದು. ಈಗ ಹೊಸ ರೂಲ್ಸ್ ಅದ, ಫಸ್ಟ್ ಟೈಮ್ ನಾವು ನೋಡ್ತಾ ಇರ್ತೀವಿ ಇದು ಏನಾಗ್ತದ ಆಫ್ಟರ್ 11. ಸೊ ಇಂಟ್ರೆಸ್ಟಿಂಗ್ ರಿಸಲ್ಟ್ ಬರ್ಬೋದು ಡೆತ್ ಓವರ್ದಾಗ. ಬಟ್ ಅದೇ ಮತ್ ಅದು Yes. ಹೊಸ ಬಾಲ್ದು ರೂಲ್ ಏನದ, ನೀ ಮತ್ತದು ಅಂದ್ರೆ ಹೊಸ ಬಾಲ್ ಅಂದ್ರೆ ಹೊಸ ಬೌಲರ್ ಇರಲ್ಲ, ಯೂಸ್ ಬಾಲೇ ಅದ. ಬಟ್ Used ಅದನ್ನು 2-3 ಓವರ್ಸ್ ಆದ್ಮೇಲೆ 11 to maybe 14 ತನ ಸಿಗ್ತದ. ಮತ್ ನೀವ್ ಒನ್ ಟೈಮ್ ಮತ್ ಗ್ರೌಂಡ್ ಹಿಟ್ ಆಯ್ತಂದ್ರೆ ಮತ್ ಅದು ಡ್ಯೂ ಫ್ಯಾಕ್ಟರ್ ಕಿಕ್ಸ್ ಇನ್ ಅಲ್ಲ, ಮತ್ ಸೇಮ್ ಸ್ಟೋರಿನೇ ಆಗ್ತದ ಅದು. ಸೊ ಎಷ್ಟ್ ಎಫೆಕ್ಟಿವ್ ಅದ ನೋಡ್ಬೇಕು ಈ ಸರ್ತಿ. ಓಕೆ, ಬಟ್ ನಾನು ಅಷ್ಟೇ. ಸ್ಪಿನ್ನರ್ಸ್ ಅದೇ ಝೋನ್ದಾಗ ಆಡ್ತಾರತು, ಇಲ್ಲಿ ಸ್ಪಿನ್ ಅಡ್ವಾಂಟೇಜ್ ಸಿಗ್ತದೆ ಈ ಟೈಮ್ 11 to 15 ಓವರ್ದಾಗ. ಡ್ಯೂ ಬಂದಿರ್ದಂದ್ರೂ ಹಿಂಗ್ ಸ್ಪಿನ್ನರ್ಸ್ ಈಗ ಅಡ್ವಾಂಟೇಜ್ Correct. ಸರ್ತಿ. ಅದೇ ಓಕೆ. ಸೊ ನಾನು ಅಷ್ಟೇ 180 190 ಎಕ್ಸ್ಪೆಕ್ಟ್ ಮಾಡ್ಲಿದ್ದೀನಿ ಈ ಮ್ಯಾಚ್ಲಿಂದ. ಓಕೆ, ಸೊ 4 ಫಾರಿನ್ ಪ್ಲೇಯರ್ಸ್ ಯಾರು CSK ಅಂಡ್ MI? ಅಕಾರ್ಡಿಂಗ್ ಟು ಮೀ, ಐಡಿಯಲಿ ನನಗ ಅಗರ್ ಕೇಳ್ದಂದ್ರ ಕಾನ್ವೆ ಮತ್ತ ರಚಿನ್ದಾಗ ನಾವ್ ಒಬ್ಬರಿಗೆ ಆಡಿಸ್ತೀನಿ. ಬಟ್ CSK ಟೆಂಪ್ಟ್ ಆಗ್ಬಿಡ್ತಾರೆ ಇಬ್ಬರಿಗೆ ಆಡಿಸ್ಲಕ್ಕ. ಕರೆಕ್ಟ್. ಅವ್ರ ಇಲ್ಲ ಅಂದ್ರ ಪತಿರಾನ ನೋ ಬ್ರೇನರ್ ಫಾರ್ ಶೋರ್. Then Noor Ahmed should play when it comes to home games. Away games probably Sam Curran replace ಮಾಡ್ಬೋದು. But I guess agar Chepauk ಆಡ್ಲತ್ತಾರ ಅಂದ್ರೆ it has to be Noor Ahmed and Patirana for bowling and Rachin and Conway for the batting. But I feel they'll only ಒಬ್ಬರಿಗೆ ಆಡಿಸ್ಬೋದು ಅವರು, ಐದರ್ ರಚಿನ್ ಯಾ ಕಾನ್ವೆ ಆಡಿಸ್ಬೋದು. ಇಫ್ ನಾಟ್ ಐ ಗೆಸ್ ಇವ್ರ 4 ಮಂದಿಯರೇ ಪಕ್ಕ ಆಡ್ತಾರೆ. ಓಕೆ, ಅಲ್ಲ ಬಟ್ ಸಪೋಸ್ ನೀ ಇಬ್ಬರನಾಗ ಒಬ್ಬರಿಗೆ ಆಡ್ತಿದ್ರ ಇನ್ನೊಬ್ರು ಯಾರಿಗ್ ತರುತ್ತೆ ಅಂದ್ರೆ ಸ್ಯಾಮ್ ಕರನಿಗೆ ಆಡಿಸ್ತೇನೆ, ಐದರ್ ರಚಿನ್. ಓಕೆ, I would be tempted to play Sam Curran instead of Devon Conway, but CSK will go for Devon Conway ಯಾಕಂದ್ರೆ ಅವ್ರಿಗೆ 2 ಸ್ಟ್ರಾಂಗ್ ಬ್ಯಾಟಿಂಗ್ ಆರ್ಡರ್ ಸಿಗ್ತದೆ ಆನ್ ದ ಟಾಪ್. ಯಾಕಂದ್ರೆ ಧೋನಿಯರೇ ಲಾಸ್ಟಿಗೆ ಬರ್ತಾನ, ಇಲ್ಲರೇ ಬರಲ್ಲೇ. ಧೋನಿ ತನ ಬರಕ್ ಕೊಡ್ಬಾರ್ದಂದ್ರೆ ಎಕ್ಸ್ಟ್ರಾ ಬ್ಯಾಟಿಂಗ್ ಕ್ವಶನ್ ಬೇಕು, ಪ್ಲಸ್ ಇಂಪ್ಯಾಕ್ಟ್ ರೇಲ್ ರೂಲ್ ನು ಅದ. ಸೊ ಡೆಪ್ತ್ ದಾಗ ತಗೊಂಡ್ ಹೋಗ್ತದ. ಬಟ್ ರಚಿನಿಗೆ ಆಡಿಸಿದ್ರೆ ಬೆಟರ್ ಅದ, ಯಾಕಂದ್ರೆ ರಚಿನ್ ಓಪನಿಂಗ್ ಬೆಟರ್ ಆಡ್ತಾನ. ಸೊ ಅವ್ರು ಸ್ವಿಚ್ ಮಾಡ್ಬೇಕು ರಚಿನ್ ಇಲ್ಲರೇ ಕಾನ್ವೇದಾಗ. ಸೊ ಅದು ನಂದ್ 11 ಅದ. ಅಂದ್ರೆ ನಂದ್ ಲೈಕ್ 4 ಫಾರಿನ್ ಪ್ಲೇಯರ್ಸ್. ಇದು MIದು MIದಾಗರೆ ಟ್ರೆಂಟ್ ಬೋಲ್ಟ್, ವಿಲ್ ಜಾಕ್ಸ್ ಆಡ್ತಾನೆ. ಮುಜೀಬ್ ನಾಳೆ ಇದು ಸ್ಪಿನ್ನಿಂಗ್ ಟ್ರ್ಯಾಕ್ ಅದ, ಮುಜೀಬ್ಗರೆ ಅವ್ರ ಬೇಕು. ಮುಜೀಬ್ ಇಲ್ಲ, ಇವ್ರ ಮತ್ತೆ ಯಾರದ ಇದು ಇವ್ರದ್ರೊಳಗ ಮೇ ಬಿ ನಂಗ್ ರಿಕಲ್ಟನ್ ಅನಿಸ್ತದ. ರಿಕಲ್ಟನ್ ಯಾಕಂದ್ರೆ ಅವ್ರ ಬಲ್ಲಿ ಓಪನರ್ಸೇ ಇಲ್ಲ. ಇದೇ ಒಂದ್ ಅದು ಪ್ರಾಬ್ಲಮ್ ಅದ ಅವ್ರ ಬಲ್ಲಿ. ಅಂದ್ರೆ ಈಗ ಹೊಸ ಓಪನಿಂಗ್ ಅಂದ್ರ ರಿಕಲ್ಟನ್ ವಿಕೆಟ್ ಕೀಪರ್ ಬ್ಯಾಟರ್ ಅಲ್ಲ, ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಅವನೇ. ಸೊ ಅವ್ನಿಗೆ ಅವ್ರ ಬಲ್ ಆಪ್ಷನ್ ಇಲ್ಲ, ದೇ ಹ್ಯಾವ್ ಟು ಗೋ ವಿತ್ ರಿಕಲ್ಟನ್. ಯಾಕಂದ್ರೆ ರೀಸೆಂಟ್ಲಿ ICC ಚಾಂಪಿಯನ್ಸ್ ಟ್ರೋಫಿಗಳನ್ನು ಮಸ್ತ್ ಸೆಂಚುರಿ ಹೊಡೆದನ ಅವ್ನ ಫಸ್ಟ್ ಮ್ಯಾಚ್ ದಾಗೆ. ಸೊ ದಟ್ ಈಸ್ ಅದುವರೆ ಪಕ್ಕ ರಿಕಲ್ಟನ್ ಹ್ಯಾಸ್ ಟು ಬಿ ದ 4th one. ಸುನಾ, ನಿಂದು? ನಂದು ಅದೇ ಐ ಆಮ್ ನಾಟ್ ಶೋರ್ ಅಬೌಟ್ ಕಾನ್ವೇಸ್ ಏನಂತಾರೆ ಇಂಜುರಿ ಅಪ್ಡೇಟ್. ಅವ ಚಾಂಪಿಯನ್ಸ್ ಟ್ರೋಫಿನು ಅರ್ಲಿ ಎಕ್ಸಿಟ್ ಮಾಡಿದ್ದ. ಸೊ ಅವಂದು ಏನದ ಫಿಟ್ನೆಸ್ ಅಪ್ಡೇಟ್ ಗೊತ್ತಿಲ್ಲ. ಸೊ ಸ್ಟಾರ್ಟರ್ ಅರೇ ರಚಿನ್, ಫಾರ್ಮ್ ಆಫ್ ಹಿಸ್ ಲೈಫ್, CT ಬಾರಿ ಆಡ್ಯಾನ. ಸ್ಯಾಮ್ ಕರನ್ ಮತ್ತ ಇವು ಅದೇ ನೂರ್ ಅಹಮದ್, ಈ 4 ಪೀಪಲ್. अच्छा ठीक है. ಅಂಡ್ ಪತಿರಾನ. ಓಕೆ, ಅದೇ MIದು ಅದೇ ಐಡಿಯಾ ಇಲ್ಲ ಅವ್ರದ್ದು. ಇನ್ನ ಫಿಕ್ಸ್ಡ್ ಲೈನಪ್ ಏನದ ಗೊತ್ತಾಗಲ್ಲ. ಅದೇ ನೀ ಹೇಳ್ದಂಗ ಅದು ರಿಕಲ್ಟನ್ ಅವ್ರ ಕಡೆ ಕೀಪರ್ ಇಲ್ಲ. ಬಟ್ ಕೀಪರ್ ಅವರು ಮಿನ್ಸ್ ನು ಆಡ್ಸ್ಬೋದು, ರಾಬಿನ್ ಮಿನ್ಸ್ ಅಂತ. ಮಿನ್ಸ್ ಅನ, ಆಮೇಲೆ ಕೃಷ್ಣನ್ ಶ್ರೀಜಿತ್ ಅನ. ಅವ್ರಿಗೆ ಆಡ್ಸ್ ಯಾರು? ಶ್ರೀಜಿತ್, ಕೃಷ್ಣನ್ ಶ್ರೀಜಿತ್. ಅಗೇನ್ ಇವ್ರ ಬೋಲ್ಟ್, ಮುಜೀಬಿಗ್ ಸ್ಟಾರ್ಟ್ ಮಾಡ್ತಾರೇನಲ್ಲ ಗೊತ್ತಿಲ್ಲ. ಅವಂದ್ ಐ ಡೋಂಟ್ ನೋ. ಅಂದ್ರೆ ಸುಮ್ ಸ್ಪಿನ್ನರ್ಸ್ ಅದ ಅಂತ ಹೇಳ್ದಂಗ ಅದ. ಬಟ್ ಸ್ಯಾಂಟ್ನರ್ ಆಡ್ಬೋದು ಅಂತ ಅನಿಸ್ತು ನಂಗೆ. ಲೈಕ್ CSK pitch ಅದ. ಹೌ ಡಿಡ್ ಐ ಫರ್ಗೆಟ್ ಸ್ಯಾಂಟ್ನರ್. ಅನದರ್ ಏನಂದ್ರೆ MIದ್ ಕ್ರೇಜಿಯಸ್ಟ್ ಪಾರ್ಟ್ ಏನಂದ್ರೆ 3 ಮಂದಿ, ಕರಣ್ ಶರ್ಮಾ, ಸ್ಯಾಂಟ್ನರ್ ಮತ್ತ ದೀಪಕ್ ಚಹರ್ ಎಲ್ಲರೂ CSK ಪ್ಲೇಯರ್ಸ್. ಸಲಕ್ ಹಿಂಗ್ ಹೋಮ್ ಗ್ರೌಂಡ್ ದಾಗೆ ಆಡ್ದಂಗ ಇರ್ತದ ನಾಳೆ. ಸೊ ಇಟ್ ವಿಲ್ ಬಿ ಕ್ರೇಜಿ ಕಿ 3 ಪ್ಲೇಯರ್ಸ್ ನಾಳೆ ಏನ್ ತಗೊಂಡ್ ಬರ್ತಾರಂತ. ಬಟ್ ಇಬ್ರು ಸ್ಪಿನ್ನರ್ಸ್ ಆಡ್ಸಕ್ ಆಗಲ್ಲ. ಅವ್ರು ಐದರ್ ದೇ ಹ್ಯಾವ್ ಟು ಗೋ ವಿತ್ ಸ್ಯಾಂಟ್ನರ್ ಆರ್ ಮುಜೀಬ್ ರೆಹಮಾನ್ ಅನ್ಸ್ತದ. I guess Santner because batting option ಕೊಡ್ತಾನಲ್ಲ. So Santner plus Santner is like semi CSK guy. So ಅವನಿಗೆ ಪಿಚ್ ಗೊತ್ತೇ ಅದ ಚೆಪಾಕಿನ್. ಸೊ ಎಸ್. ಸೊ ಅದೇ ಕ್ವಶನ್ ಮೇಲೆ ಸೊ ಅದೇ ಇದ್ರ ಮೇಲೆ, ಸೊ ಹೂ ವಿಲ್ ಬಿ ದೇರ್ ಸೆಕೆಂಡ್ ಸ್ಪಿನ್ನರ್? MI ಸೆಕೆಂಡ್ ಸ್ಪಿನ್ನರ್ ಕರಣ್ ಶರ್ಮಾ ಮತ್ ಯಾರು? ಕರಣ್ ಶರ್ಮಾನೇ ಇರ್ಬೇಕು. ಅಂದ್ರೆ ವಿಲ್ ಜಾಕ್ಸ್ ನ ಸ್ವಲ್ಪ ಸ್ಪಿನ್ ಕೊಡ್ತಾನ, ಬಟ್ ಮೇನ್ ಸ್ಪಿನ್ನರ್ ಇಸ್ ಕರಣ್ ಶರ್ಮಾ ಅಂಡ್ ಸ್ಯಾಂಟ್ನರ್.
ಓಕೆ, ಬಟ್ ಅಷ್ಟು ಟ್ರಸ್ಟ್ ಮಾಡ್ತಾರೇನೋ ಗೊತ್ತಿಲ್ಲ, ಯಾಕಂದ್ರೆ ಇವ್ರದ್ದು ನಿಮ್ ಕಡೆ ಆ, ಅಶ್ವಿನ್, ಜಡ್ಡು, ಜಟ್ ಸೊ ರಚಿನ್ ಮುಜೀಬ್, ಸಾರಿ ಸ್ಪಿನ್ ಮುಜೀಬ್ ಅಲ್ಲ, ಯಾರು ಮತ್ತೆ ಯಾರು, ನೂರ್ ನೂರ್. ಹಾ, ಸೊ ನೂರು ಸೊ ಯಾಕೋ ಇಂಬ್ಯಾಲೆನ್ಸ್ಡ್ ಅನಿಸ್ತದ. ಓಕೆ, ನೋಡೋಣ. ಇಂಬ್ಯಾಲೆನ್ಸ್ಡ್. ಅಂದ್ರೆ ಸ್ಪಿನ್ ವೈಸ್ CSK MI ಆಕ್ಚುಲಿ ವೀಕ್ ಅದ. ಹಾ, CSK ಅಂದ್ರ ಜಾಸ್ತಿ ಸ್ಪಿನ್ನರ್ಸ್ ಅರ, ಸೊ ಸ್ಪಿನ್ ಅಸಿಸ್ಟ್ ಆಯ್ತಂದ್ರ ನಂಗ್ ಕರಣ್ ಶರ್ಮಾ ಸೆಕೆಂಡ್ ಸ್ಪಿನ್ನರ್ ಅಂತ ನಂಗೆ ಅನ್ಸಲ್ಲ. ಅವ್ನ್ ಫ್ಯಾಗ್ ಎಂಡ್ ಆಫ್ ಹಿಸ್ ಕರಿಯರ್, ಬಟ್ ಎಷ್ಟ್ ಇಂಪ್ಯಾಕ್ಟ್ ತರ್ತಾನ ಗೊತ್ತಿಲ್ಲ. ಬಟ್ ಓನ್ಲಿ ಅವ್ರು ಸ್ಯಾಂಟ್ನರ್ ಒಬ್ನೇ ಪ್ರೈಮರಿ ಸ್ಪಿನ್ನರ್ ಆಗ್ತಾನ ಅವ್ರದ್ದು ಅಷ್ಟೇ. ಹೌದು. ಬರೇ ನಾಳೆ ಸಲಕ್ ಆಡಿಸಿದ್ರೆ ಆಡಿಸ್ಬೋದು, ಯಾಕಂದ್ರ ಸ್ಪಿನ್ ಅಸಿಸ್ಟ್ ಸಿಗ್ತದ. ಯಾಕಂದ್ರೆ ಕರಣ್ ಶರ್ಮಾಗ್ನು ಚೆಪಾಕ್ ಚಲೋ ಗೊತ್ತದ, ಅವ ಲಾಸ್ಟ್ 2-3 ವರ್ಷ ಅಲ್ಲೇ ಆಡನತು. In the past he has played like 2-3 years for CSK, and mostly they will play Karan Sharma also. ಓಕೆ, ಸೊ ನಿಮ್ ಟಾಪ್ 3 ಯಾರು CSK ಅಂಡ್ MI? Top 3 run scorer, wicket takers. No, I mean like top 3 batters. Top 3 batter has to be obviously Rutu opening. Then it will be Rachin. Number 3, considering in Conway injury update illa, ಒಂದ್ ಇಂಪ್ಯಾಕ್ಟ್ ಪ್ಲೇಯರ್ ಬರ್ಬೋದು. ನಂಗೆ ಅನಿಸ್ತಕಿ ಇವ್ರು ರಾಹುಲ್ ತ್ರಿಪಾಠಿ ನಾವು ಎಲ್ಲರೂ ಇಗ್ನೋರ್ ಮಾಡ್ಲತ್ತೀವಿ, ಅಂಡರ್ ರೇಟೆಡ್. ಬಟ್ ರೈಸಿಂಗ್ ಪುಣೆ ಸೆಲೆಕ್ಟ್ನು ರಾಹುಲ್ ತ್ರಿಪಾಠಿ ಅಂಡರ್ ಧೋನಿ ಚಲೋ ಆಡಿದ. ಆಬ್ವಿಯಸ್ಲಿ ಧೋನಿ ಕ್ಯಾಪ್ಟನ್ ಇಲ್ಲ, ಬಟ್ ಧೋನಿ ಗೊತ್ತನ ಚಲೋ ರಾಹುಲ್ ತ್ರಿಪಾಠಿಗೆ ಹೆಂಗ್ ಇಂಪ್ಯಾಕ್ಟ್ ಮಾಡ್ಬೋದು. ಸೊ ಆ ಮಿಡಲ್ ಆರ್ಡರ್ ಒಳಗ ಸಮನ್ ಲೈಕ್ ರಾಹುಲ್ ತ್ರಿಪಾಠಿನು ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್ ನಂಬರ್ 3 ಆ ನಂಬರ್ 4 ದಾಗ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ನಂಬರ್ 3 ದಾಗ ರಾಹುಲ್ ತ್ರಿಪಾಠಿನೂ ಬರ್ಬೋದು, ಇಲ್ಲಾಂದ್ರ ಒಂದ್ ಲೆಫ್ಟ್ ಹ್ಯಾಂಡರ್ ಅಗರ್ ರಚಿನ್ ಔಟ್ ಆದನಂದ್ರ ಶಿವಮ್ ದುಬೆ ಕಳಿಸ್ಬೋದು, ಇಲ್ಲರೆ ಋತುರಾಜ್ ಔಟ್ ಆದನಂದ್ರ ಯಾರ ಇಂಪ್ಯಾಕ್ಟ್ ರೈಟ್ ಹ್ಯಾಂಡರ್ ಬರ್ಬೋದು ಅಂತ ಅನಿಸ್ತದೆ. ಓಕೆ, ಬಟ್ ಸ್ಯಾಮ್ ಕರನಿಗೆ ಯೂಸ್ ಮಾಡ್ತಾರೇನ್ ಮೋಯಿನ್ ಅಲಿ ಟೈಪ್ಸ್ ಅಟ್ 3? ಮಾಡ್ಬೋದು. ನಾಟ್ ಟುಮಾರೋ ಪ್ರಾಬಬ್ಲಿ, ಯಾಕಂದ್ರ ಅಷ್ಟು ಜರೂರತ್ ಇಲ್ಲ ನಾಳೆ ಸ್ಯಾಮ್ ಕರನ್. ಬಟ್ ಈ ಸೀಸನ್ ದಾಗ ಸ್ಯಾಮ್ ಕರನಿಗೆ ಮೋಸ್ಟ್ಲಿ ಟಾಪ್ ಆರ್ಡರ್ ದಾಗ ಯೂಸ್ ಮಾಡ್ತಾರೆ ಆಸ್ ಅ ಗೋ ಅಂಡ್ ಜಸ್ಟ್ ಸ್ಲಾಮ್ ಅಷ್ಟೇ, ಆ ಟೈಪ್ ಯೂಸ್ ಮಾಡ್ಬೋದು. ಡೆಪ್ತ್ ಲೈಕ್ ಫ್ರಮ್ ಫಸ್ಟ್ ಸೀಸನ್ ನಾ CSK ಯಾವಾಗ್ಲೂ ನೋಡಿಲ್ ಬ್ಯಾಟಿಂಗ್ ಡೆಪ್ತ್ ಇರ್ಲಾರ್ದು. ನಂಬರ್ 8 ನಂಬರ್ 9 ತನಕ ಬ್ಯಾಟಿಂಗ್ ಆಡೋರು ಇರ್ತಾರೆ CSK. ಸೊ ರಿಸ್ಕ್ ಟೇಕಿಂಗ್ ಆರಾಮ್ಸೆ ಸ್ಯಾಮ್ ಕರನಿಗೆ ಫ್ಲೋಟರ್ ಅಪ್ಲೈ ಯೂಸ್ ಮಾಡ್ಕೊಂಡ್ರ ಭಾರಿ ಇರ್ತದ, ಮೋಯಿನ್ ಅಲಿ ಅಪ್ಲೈನೇ ಇರ್ತದೆ. ಇನ್ನ ಬೆಟರ್, ಯಾಕಂದ್ರೆ ಸ್ಯಾಮ್ ಕರನ್ ಬೆಟರ್ ಬ್ಯಾಟ್ಸ್ಮನ್ ಅಲ್ಲ. ಓಕೆ, ಸುನಾ ನಿಂದು? ನನಗೇನ್ ಅನ್ಸ್ತದ, ರಾಹುಲ್ ತ್ರಿಪಾಠಿಗೆ ಒಂದ್ ಡೆಸಿಗ್ನೇಟೆಡ್ ರೋಲ್ ಕೊಡ್ತಾರ, ಪ್ಲೇ ಎಟ್ 3 ಅಂತ. ಅಂಡ್ ಅವ್ನ್ ಫೀಲ್ಡಿಂಗ್ ಪ್ರಾಸ್ಪೆಕ್ಟ್ಸ್ ಎಲ್ಲ ನೋಡಿದ್ರ ಅವ್ನಿಗೆ ಇಂಪ್ಯಾಕ್ಟ್ ಸಬಾಗ್ ಯೂಸ್ ಮಾಡಲ್ಲೇ ಅನ್ಸ್ತದ. ಹಿಲ್ ಬಿ ರೆಗ್ಯುಲರ್ ಪ್ಲೇಯರ್, ಬೋತ್ ಬ್ಯಾಟಿಂಗ್ ಒಳಗ್ನು ಎಟ್ 3 ಅಂಡ್ ಫೀಲ್ಡಿಂಗ್ ಒಳಗ, ಅಂದ್ರ ಫೀಲ್ಡಿಂಗ್ ಟೈಮ್ ಒಳಗ ಹಿಲ್ ಬಿ ದೇರ್. ಸೊ ಇಂಪ್ಯಾಕ್ಟ್ ಸಬ್ ಅವ ಇರಂಗಿಲ್ಲ ಅಂತ ಅನ್ಸ್ತದ. ಮೇ ಬಿ ಪ್ಲೇಯರ್ಸ್ ಲೈಕ್ ಹುಡಾ ಅಂತವ್ರಿಗೆಲ್ಲ ನೋಡ್ಬೋದು, ಅವ್ರ ವಿಜಯ್ ಶಂಕರ್. ಓಕೆ, MI ಬೇರೆ ತ್ರಿಪಾಠಿ ರಹಾನೆದ್ ರೋಲಿಗೆ ತ್ರಿಪಾಠಿ ರಿಪ್ಲೇಸ್ ಮಾಡ್ಬೋದು. ಕರೆಕ್ಟ್. ಅಂಡರ್ ಧೋನಿ ಎಲ್ಲಾರು Yeah, ವರ್ಜನ್ exactly. 2.0 3.0 ಇರ್ತಾರ. ರಹಾನೆ ಆಲ್ ಆಫ್ ಎ ಸಡನ್ ಬೇರೆನೆ ಪರ್ಫಾರ್ಮ್ ಮಾಡ್ಯಾನ. ಸೊ ಸಿಮಿಲರ್ಲಿ ಶಿವಮ್ ದುಬೆ ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೇಮ್ ಥಿಂಗ್ ವಿತ್ ರಾಹುಲ್ ತ್ರಿಪಾಠಿ. 3D ಪ್ಲೇಯರ್ ವರುಣ್ ಶಂಕರ್. ವಿಜಯ್ ಹೋಮ್ ಗ್ರೌಂಡ್ ಅಂಡ್ ನಾವು ಮಿಸ್ ಮಾಡ್ಲತ್ತೀವಿ ಹೋಮ್ ಬಾಯ್ ಅನ್ನ, ಅಂಡ್ nobody is talking about Vijay Shankar. ಓಕೆ, ಓಕೆ. और अभी तो रुको, क्लाइमैक्स अभी बाकी है. ಫೈನಲ್ ಮ್ಯಾಚ್ ಯಾರು ವಿನ್ ಆಗ್ತಾರ ಅನ್ಸ್ತ? ಸೊ CSK ಯಾಕ್ fan ಹೇಳಿತೆ? ಅದೇ ಇದು ನಂದು ಆಕ್ಚುಲಿ ರಾಂಗ್ ಕ್ವಶನ್ ಅದ, ಬಟ್ ಕೇಳ್ಬೇಕು. CSK fan CSK ನೇ ವಿನ್ ಆಗ್ತದೆ, ನೋ ಬ್ರೇನರ್. ಟೀಮ್ ವೈಸ್ ನೋಡಿದ್ರು CSK ನೇ ವಿನ್ ಆಗ್ಬೇಕು. ಬಟ್ ಮುಂಬೈ ಈ ಟೈಮ್ ಚಲೋ ಟೀಮ್ ಕಾಣ್ಲತ್ತದ, ಅಂಡ್ CSK ಜೊತೆ ನಮಗ್ ಒಂದೇ ಪ್ರಾಬ್ಲಮ್ ಅದ, ಯಾವಾಗ್ಲೂ ಮುಂಬೈ ಆಡಿದ್ರೆ ನಮಗ್ ಪಸಂದ್ ಬರಲ್ಲ. ಎಲ್ಲಾರ್ಕಿಂತ ಜಾಸ್ತಿ CSK ಮುಂಬೈನೇ ಸೋಲ್ಸದ. ಸೊ ಯಾವಾಗ ಏನ್ ಸರ್ಪ್ರೈಸ್ ಬರ್ತದ ಹೇಳಕ್ ಆಗಲ್ಲ. ದಿಲ್ಸೆ ಅಂದ್ರೆ CSK ನೇ ಗೆಲ್ಬೇಕಂತೀವಿ, ಬಟ್ ಮುಂಬೈ ಜೊತೆ ಆಡೋತಿ ಬಹಳ ಅಂಜಿಕೆ ಬರ್ತಾ ಇರ್ತದೆ ಅಷ್ಟೇ. ಲಾಸ್ಟ್ ಬಾಲ್ ತನಕ ಇದಕ್ಕಿಂತ ಪೈಲಾನು ರೈಡು ಫಸ್ಟ್ ಟೈಮ್ CSK ಆಡಿದಾಗ ಫಸ್ಟ್ ಮ್ಯಾಚ್ CSK ಮುಂಬೈ ಇತ್ತು. ರೈಡು ಲಾಸ್ಟ್ ಬಾಲಿಗೆ ಸ್ಕೂಪ್ ಹೊಡೆದಿ ಗೆಲ್ಸಿದ. ಇನ್ನೂ ಆ ಮ್ಯಾಚ್ ನೆನಪದ, ಲೈಕ್ ಓಪನಿಂಗ್ ಮ್ಯಾಚ್ ಇತ್ತು ಅವಾಗ. ಸೊ ಹೋಪ್ಫುಲಿ ನೇಲ್ ಬೈಟಿಂಗ್ ಫಿನಿಶ್ ನೋಡಕ್ ಸಿಗ್ತದ ಅಂತ ಅನಿಸ್ತದೆ. ಮುಂಬೈ ಜೊತೆ ಯಾವಾಗೂ ಈಸಿ ಇರಲ್ಲ ಮ್ಯಾಚ್. ಸೊ ನೋಡಮ್ ಏನಾಗ್ತದೆ. ಕೇದಾರ್ ಜಾಧವ್ ಅನಿಸ್ತದ ಲಾಸ್ಟ್ ಬಾಲ್ ಸ್ಕೂಪ್.
Kedar Jadhav, sorry. Yeah, exactly. Kedar Jadhav. ಸುನಸ್ ನಿಂದ್ ವಿನ್ನರ್, ಸೊ ನೋ ಬ್ರೈನರ್ ಬಿಡು, ಬಟ್ ನೋ ಅನ್ಬಯಾಸ್ಡ್. ಬ್ರೇನರ್ ಅಲ್ಲ, ನಾ ಲಾಜಿಕ್ ನ ಹೇಳ್ತೀನಿ. ಹೋಮ್ ಓಕೆ. ಅಡ್ವಾಂಟೇಜ್ ಅದ, ಸ್ಪಿನ್ ಟು ವಿನ್ ಅಂತ ಇರ್ತದ, ಆ ಹ್ಮ್ ಲಾಜಿಕ್ ಮೇಲೆ ಹೇಳಿದ್ದೀನಿ. ಹ್ಮ್ ಅಂಡ್ ಅವ್ರ ಕಡೆ ಹಾರ್ದಿಕ್ ಅಂಡ್ ಬುಮ್ರಾ ಇಲ್ಲ. ಇಲ್ಲ, ಹಾರ್ದಿಕ್ ಇಲ್ಲ ಅಷ್ಟೇ. ನೋ ಬುಮ್ರಾ. ಓ ಬುಮ್ರಾ ಬುಮ್ರಾನು ಇಲ್ಲ. ಇಲ್ಲಲ್ಲ, ಬುಮ್ರಾ ಕರೆಕ್ಟ್ ಇಸ್ ಇನ್ ಕರೆಕ್ಟ್. ಬ್ಯಾಂಗ್ಳೂರ್ NCA. ಹಾರ್ದಿಕ್ ಇಲ್ಲ, ಸ್ಕೈ ಅಚ್ಚಾ. ಇಸ್ ಲೀಡಿಂಗ್. ಕರೆಕ್ಟ್. ಇದು ನಂಗೆ ಗೊತ್ತಿರಲಿಲ್ಲ ಆಕ್ಚುಲಿ, ಈ ಹೌದು, ಅಪ್ಡೇಟ್ ನಾನು ಸ್ಕೈ ನೋಡಿಲ್ಲ. ಇಸ್ ಲೀಡಿಂಗ್. Then I guess it's CSK's game all there. ಅಂದ್ರೆ ಬುಮ್ರಾನು ಇಲ್ಲ ಅಂದ್ರೆ I don't think ಯಾಕಂದ್ರೆ ಬುಮ್ರಾ ಮತ್ತ ಚಹಾರ್ ಟ್ರೆಂಟ್ ವಿಲ್ ಬೋಲ್ಟ್ ಓಪನ್. ಇದ್ದರ ಪಿಚ್ ನಂಗೆ ಅಷ್ಟಿದು ಪಿಚ್ ಕಂಪ್ಯಾರಿಸನ್, ಸ್ಪಿನ್ ಕಂಪ್ಯಾರಿಸನ್ ಮಾಡ್ತಿದ್ದಿಲ್ಲ. ಟ್ರೆಂಟ್ ಬೋಲ್ಟ್ ಬುಮ್ರಾ ಪವರ್ ಪ್ಲೇ ಒಳಗೆ 2-3 ವಿಕೆಟ್ ಕೊಟ್ಟೆ ಬಿಡ್ತಾರೆ. ದೀಪಕ್ ಚೆಹರನ ಅವ್ರ ಕಡೆ. ದೀಪಕ್ ದೀಪಕ್ ಚಹರ್, ಬುಮ್ರಾ, ಟ್ರೆಂಟ್ ಬೋಲ್ಟ್. ಟ್ರೆಂಟ್ ಬೋಲ್ಟ್, 3 ನ್ಯೂ ಬಾಲ್ ಬೌಲರ್ಸ್, ಪವರ್ ಪ್ಲೇ ಡೆಡ್ಲಿ ಇರ್ತದೆ ಇರೆಸ್ಪೆಕ್ಟಿವ್ ಆಫ್ ಪಿಚ್. ಸೊ ಐ ಗೆಸ್ ಇಟ್ ವಿಲ್ ಸ್ಟಿಲ್ ಬಿ ಟಫ್, ಯಾಕಂದ್ರೆ ಚೆಹರ್ ಅಂಡ್ ಟ್ರೆಂಟ್ ಬೋಲ್ಟ್ ಹರ, ಬಟ್ ಬುಮ್ರಾ ಇಲ್ಲಂದ್ರೆ ಅವ್ನ ಆಬ್ಸೆನ್ಸ್ ಅಸರ್ ಬೀಳ್ತದೆ. ಸೊ ಲಾಜಿಕಲಿ ಆಲ್ಸೋ CSK ಸರ್. ನಂದು ಸೇಮ್. ನಾನು CSK ಜೊತೆನೆ ಹೋಗ್ಲಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಓಕೆ, ಬಟ್ ಎರಡು ಟೀಮ್ ಹಂಗೆ ಅವನ, MIನೂ ಚೂಸ್ ಮಾಡ್ಲಿಕ್ಕಾಗಲ್ಲ, CSKನೂ ಚೂಸ್ ಮಾಡ್ಲಿಕ್ಕಾಗಲ್ಲ. ಇಬ್ರು ರೈವಲ್ಸ್ ಇರೋ ನಮಗೆ. ಸೊ ಐ ಆಮ್ ಗೋಯಿಂಗ್ ವಿತ್ CSK ಜಸ್ಟ್ ಬಿಕಾಸ್ ಆಫ್ ಅದು ಸ್ಪಿನ್ ಟ್ರ್ಯಾಕ್ ಅದ, ಅಂಡ್ CSK ಬಲ್ಲಿ ಭಾಳ ಸ್ಪಿನ್ನರ್ಸ್ ಅರ, ಅಂಡ್ MI ಬಲ್ಲಿ ಸ್ಪಿನ್ನರ್ಸ್ ಇಲ್ಲ. ಸೊ ಓನ್ಲಿ ಫಾರ್ ದ್ಯಾಟ್ ರೀಸನ್. ಓಕೆ, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? ಇಂಟ್ರೆಸ್ಟಿಂಗ್. ಇದು ಹಾರ್ಡ್ ಅದ. ಇದು ಬಹಳ ಹಾರ್ಡ್ ಅದ, ಯಾಕಂದ್ರೆ ವಿಕೆಟ್ First game. ಪ್ರಾಬಬ್ಲಿ ಬಾಲರೇ ಇರ್ಬೋದು ಮ್ಯಾನ್ ಆಫ್ ದ ಮ್ಯಾಚ್, ಬಟ್ ಅಗೇನ್ ಹಿಂಗ್ ಬಹಳ ಟಫ್ ಅದ ಆಕ್ಚುಲಿ. ರಚಿನ್ ಆರ್ ಪ್ರಾಬಬ್ಲಿ ನೂರ್ ಅಹಮದ್ ಅಕಾರ್ಡಿಂಗ್ ಟು ಮೀ. ಸುನಾ? ಅದೇ ಬಹಳ ಕಷ್ಟ ಅದ. ನಂಗೆ ಸೆಟಲ್ಡ್ ಲೈನಪ್ ಗೊತ್ತಿಲ್ಲ ಎರಡು ಟೀಮಿಂದು ಹೆಂಗ್ ವರ್ಕೌಟ್ ಆಗ್ತದ. ಅಂಡ್ ಅಗೇನ್ ನಾ ಬ್ಯಾಟ್ಸ್ಮನ್ ಪಿಕ್ ಮಾಡತ್ರ, ಅದೇ ಒನ್ ಬಾಲ್ ಕ್ಯಾನ್ ಕಿಲ್ ದೆಮ್. ಸೊ ಅದೇ ಹೋಮ್ ಕಮಿಂಗ್ ಅದ, ಬ್ಯಾಕಿಂಗ್ ಅಶ್ವಿನ್. ಅವನಿಗೆ Okay. ಫ್ಲೋಟರ್ ಯೂಸ್ ಮಾಡಿ ರನ್ಸ್ ಹೊಡಿಬಹುದು, ಅಂಡ್ ಪವರ್ ಪ್ಲೇ 5th or 6th ಓವರ್. ಸೊ ಅಶ್ವಿನ್. ಅಶ್ವಿನ್ ಅವ Actually- ಕ್ಯಾಪ್ಟನ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ ಫ್ಲೋಟರ್ ಯೂಸ್ ಮಾಡ್ಕೊಲಿಕ್ ಪಂಜಾಬ್ನಾಗ ಓಪನ್ ಮಾಡ್ದೆ, ಹೆಡ್ ಫ್ರೀ ಮಾಡ್ದೆ, ಅಂತವರಿ ಯೂಸ್ ಮಾಡ್ಲಿಕ್ ಬಿಡಲ್ ಧೋನಿ. ಬಟ್ ಫ್ಲೋಟರ್ ಡೌಟ್ ಅದ, ಯಾಕಂದ್ರೆ ಮೇ ಬಿ ಯೂಸ್ ಮಾಡಿದ್ರು ಸ್ಯಾಮ್ ಕರನಿಗೆ ಯೂಸ್ ಮಾಡ್ತಾರ. ಬಟ್ ನೋಡ್ಬೇಕು. ಸರ್ಪ್ರೈಸ್ ಇಲ್ಲ, use ಮಾಡಲ್ಲ. TNPL ದಾಗ ಅಶ್ವಿನ್ ಟಾಪ್ ದಾಗೆ ಆಡನ್, ಟಾಪ್ ಆರ್ಡರ್ ದಾಗೆ, ಅದೇ ಅವಂದೇ He ಹೋಮ್ opened, yes. ಕಂಟ್ರಿ. ಸೊ ಚೆನ್ನೈ ಯಾವಾಗೂ ಸರ್ಪ್ರೈಸಸ್ ಕೊಡ್ಬೋದು. ಯಾರಿಗೆ ಎಲ್ಲಿಂದ ಎಲ್ಲಿ ತಗೊಂಡ್ ಹೋಗ್ತಾ ಗೊತ್ತಿಲ್ಲ. ಮೋಸ್ಟ್ಲಿ ಅಶ್ವಿನ್ ಬ್ಯಾಟಿಂಗ್ ದಾಗ ಫ್ಲರಿಶ್ ಆಗ್ನೂಬಹುದು, ಯಾಕಂದ್ರೆ ನೀ ಪ್ರಾಕ್ಟೀಸ್ ಮ್ಯಾಚ್ ವಿಡಿಯೋ ನೋಡೋದಂದ್ರೆ ಧೋನಿ ಅದು 6 ಹೊಡೆದಾಗ ರನ್ನರ್ ದಾಗ ಅಶ್ವಿನೇ ಇದ್ದ. ಸೊ ಐ ಗೆಸ್ ಯು ನೆವರ್ ನೋ, ಹಿಂಗ್ ಯೂಸ್ ಮಾಡ್ಬೋದು, ಬಟ್ ಅನ್ಲೈಕ್ಲಿ ವಿತ್ ಲೈನ್ಅಪ್. CSK ಲೈನ್ಅಪ್ ಜೊತೆ ಅನ್ಲೈಕ್ಲಿ ಅದ. ಸೆನ್ಸ್ನು ಮಾಡಲ್ಲ ಅಶ್ವಿನಿಗೆ ಹಂಗ ಆಡಿಸ್ತಾರೆ, ಯಾಕಂದ್ರೆ ಬೆಟರ್ ಪ್ಲೇಯರ್ಸ್ ಯಾರ. ಬಟ್ ಮಾಡಿದ್ರೆ ಅದು ಶಾಕಿಂಗ್ ಇರಬಾರ್ದು, ಯಾಕಂದ್ರೆ TNPL ದಾಗ ಸಕ್ಸಸ್ ಸಿಕ್ಕದ ಅವನಿಗೆ ಅದ್ರದಾಗೆ. ಇನ್ನೊಂದು ಯಾರ, ಅಶ್ವಿನ್ ವಿಲ್ ಬ್ಯಾಟ್ ಅಬೌವ್ ಧೋನಿ, ಈ ತರ ಆದ್ರೂ ಅದುವರೆ ಎಕ್ಸ್ಪೆಕ್ಟೆಡ್ ಅದ. Should not be ಎವ್ರಿ ಒನ್ surprised. ವಿಲ್ ಬ್ಯಾಟ್ ಅಬೌವ್ ಧೋನಿ. ನಂಗ ಅನ್ಸ್ತದ ಧೋನಿ ಬರಲ್. ಅಂದ್ರ ಒಂದ್ ಲಾಸ್ಟ್ ಓವರ್ ಇದ್ದಾಗ 4-5 ಬಾಲ್ಸ್ ಇದ್ದಾಗ 1-3 6 ಹಂಗ್ ಹೊಡೆದ ಅಷ್ಟೇ. ಅವಂದ್ ಲಾಸ್ಟ್ ಇಯರ್ನು ಸೇಮ್ ಮಾಡ್ಯಾನ. ಸೊ ಅದೇ ಅನಿಸ್ತದ. ಆಫ್ಟರ್ 17th 18th ಓವರ್ ಅಷ್ಟೇ. 18th ಓವರ್ ಆದ್ಮೇಲೆ ನಾವು ನನ್ ಮ್ಯಾನ್ ಆಫ್ ದಿ ಮ್ಯಾಚ್, ನಾ ಐ ಆಮ್ ಗೋಯಿಂಗ್ ವಿತ್ ರುತುರಾಜ್ ಗಾಯಕ್ವಾಡ್. Only because he provides that stability to CSK and plays spin well. So only for that reason. Okay, chalo. Thank you Akilan for joining us. Next month CSK matches next sigam. RCB CSK ದಾಗ ಬಂದ RCB CSK. ನಾ ಇನ್ನೊಬ್ರಿಗೆ ಯಾರಿಗಾರ ತಗೊಂಬರ್ತೀನಿ ಸಪೋರ್ಟ್. ಅವನಿಗೆ ತಗೊಂಡ್ ಬಾ, ಅಂದ್ರೂ roast. 4 people, 2 CSK 2 RCB die hard fans ಇದ್ರೆ ಮಜಾ ಬರುತ್ತೆ. Correct. Agreed. Chalo, on that note, chalo, bye. Take care.